ಯೋಗ ವಿದ್ಯೆ ಶಿವನ ಅತಿ ರಹಸ್ಯಕರವಾಗಿರುವಂತಹ ಒಂದು ವಿದ್ಯೆ ಆಗಿರುತ್ತೆ. ಆದ್ರೆ ಈ ವಿದ್ಯೆ ಇಡೀ ಮನುಕುಲಕ್ಕೆಲ್ಲ ಗೊತ್ತಾಗಿದ್ದು ಹೇಗೆ ಗೊತ್ತಾ? ಬನ್ನಿ ತಿಳಿದುಕೊಳ್ಳೋಣ. ಇದರ ಹಿಂದಿನ ಪೌರಾಣಿಕ ಕಥೆಯ ಪ್ರಕಾರ ಶಿವನನ್ನ ಯಾರೇ ಯಾವಾಗ್ಲೂ ಭೇಟಿಯಾಗ್ಲಿಕ್ಕೆ ಹೋದ್ರು ಶಿವ ಕೈಲಾಸ ಪರ್ವತದ ಮೇಲೆ ಒಂದು ನೃತ್ಯವನ್ನ ಮಾಡ್ತಿರ್ತಾರೆ, ಇಲ್ಲ ಏನೋ ವಿಚಿತ್ರವಾಗಿರುವ ಭಂಗಿಯನ್ನ ಮಾಡ್ತಾ ಧ್ಯಾನದಲ್ಲಿ ಮುಳುಗಿರ್ತಾರೆ. ಆದ್ರೆ ಶಿವ ಸಾಮಾನ್ಯವಾಗಿ ಯಾರೊಂದಿಗೂ ಮಾತನಾಡ್ತಿರ್ಲಿಲ್ಲ. ಹೀಗಿರ್ಬೇಕಾದ್ರೆ ಮನುಷ್ಯರಲ್ಲಿ 7 ಜನರಿಗೆ ಶಿವನಿಗೆ ಭೇಟಿಯಾಗಿ ಆ ವಿದ್ಯೆಯನ್ನ, ಅವರು ಮಾಡುವ ಆ ವಿಚಿತ್ರ ಭಂಗಿಗಳನ್ನ ಕಲಿಯಲೇಬೇಕು ಎಂಬ ದೃಢವಾದ ಆಸೆ ಆಗತ್ತೆ. ಆಗ ಅಲ್ಲಿಗೆ ಹೋದಂತ ಆ 7 ಜನ ಮನುಷ್ಯರೇ ಸಪ್ತ ಋಷಿಗಳು. ಆ 7 ಸಪ್ತ ಋಷಿಗಳು ಶಿವನ ಮುಂದೆ ಸಾವಿರಾರು ವರ್ಷಗಳ ಗಟ್ಟಲೆ ತಪಸ್ಸನ್ನ ಮಾಡ್ತಾರೆ. ಅದಾದ ನಂತರ ಶಿವ ಅವರ ಗುರುವಾಗ್ಲಿಕ್ಕೆ ಒಪ್ಪಿಕೊಳ್ತಾರೆ. ಗುರುವಾದ ನಂತರ ಮಹಾದೇವ ಇವರಿಗೆ ತಮ್ಮ ಯೋಗ ವಿದ್ಯೆಯನ್ನ ಧಾರೆ ಎರಿತಾರೆ. ಮುಂದೆ ಇದೇ ಸಪ್ತ ಋಷಿಗಳು ಭೂಮಿಗೆ ಬಂದು ಆ ಯೋಗ ವಿದ್ಯೆಯನ್ನ ಇಡೀ ಮನುಕುಲಕ್ಕೆಲ್ಲ ಹಬ್ಬಿಸಿ ಮನುಕುಲದ ಆರೋಗ್ಯ ವೃದ್ಧಿಗಾಗಿ ಶ್ರಮವನ್ನ ಪಡ್ತಾರೆ. ಹೀಗೆ ಯೋಗ ವಿದ್ಯೆ ರಹಸ್ಯಮಯ ವಿದ್ಯೆಯಿಂದ ಇವತ್ತು ಇಡೀ ಮನುಕುಲದ ಆರೋಗ್ಯದ ರಕ್ಷಣೆಯ ಒಂದು ಮುಖ್ಯವಾದ ಮಾರ್ಗವಾಗಿ ಬದಲಾಗತ್ತೆ.